ನಮಸ್ಕಾರ ಗುರು, ಮೋಟೋ ಹಬ್ ಕನ್ನಡಗೆ ಸ್ವಾಗತ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಯಮಹಾದವರು R3ನ ಲಾಂಚ್ ಮಾಡಿದ್ರು. ಅದೇ ರೀತಿ MT-03 ಕೂಡ ಲಾಂಚ್ ಮಾಡಿದ್ರು. ಆದರೆ ಎರಡೂ ಗಾಡಿಗಳು ಕಂಪ್ಲೀಟಾಗಿ CBU ಅಂದರೆ ಕಂಪ್ಲೀಟ್ ಬಿಲ್ಟ್ ಯೂನಿಟ್ ಆಗಿರೋದ್ರಿಂದ ಇಂಪೋರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಯಮಹಾ R3 ಬೆಲೆ 5.28 lakhs ಆಗುತ್ತೆ. ಅದೇ ರೀತಿ MT-03 ಆನ್ ರೋಡ್ ಪ್ರೈಸ್ ಕೂಡ 5 ಲಕ್ಷ ದಾಟ್ಕೊಂಡು ಹೋಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಗೆ ಸದ್ಯಕ್ಕೆ ಸೊಲ್ಯೂಷನ್ ಅಂತ ಅಂದರೆ ಹೊಸ ಅಪ್ರಿಲಿಯಾ RS457 ಇದೆ. ಅಪ್ರಿಲಿಯಾ RS457 ಅನ್ನೋ ಒಂದು ಸ್ಪೋರ್ಟ್ಸ್ ಕ್ಯಾಟಗರಿಗೆ ಸೇರೋ ಗಾಡಿ ಹೇಗಿದೆ, ಹಾಗೆ R3 ಮತ್ತು MT-03ಗೆ ಕಂಪೇರ್ ಮಾಡಿದ್ರೆ ಏನು ಹೊಸ ಫೀಚರ್ಸ್ ಇದೆ, ಹಾಗೆ ಈ ಒಂದು ಅಪ್ರಿಲಿಯಾ RS457 ಯಾಕೆ ಸೆಗ್ಮೆಂಟ್ ಕಿಲ್ಲರ್ ಅಂತ ಗುರುತಿಸ್ಕೊಳ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಫಾಲೋ ಮಾಡ್ಕೊಳ್ಳಿ. ಅಪ್ರಿಲಿಯಾ ಆ್ಯಕ್ಚುಲಿ ಒಂದು ಇಟಲಿ ಬೇಸ್ಡ್ ಕಂಪ್ನಿ, ಆದರೆ ಹೊಸ RS457 ಏನಿದೆ ಈ ಗಾಡಿ ನಮ್ಮ ಭಾರತದಲ್ಲೇ ಪಿಯಾಗಿಯೋ ಗ್ರೂಪ್ ಅಂಡರಲ್ಲಿ ಮಹಾರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಅದಕ್ಕೋಸ್ಕರ ಅಪ್ರಿಲಿಯಾ RS457 ಬೆಲೆ ಕಡಿಮೆನೆ. ಬೇಸಿಕಲಿ RS457 ಏನಿದೆ ಈ ಗಾಡಿ ತನ್ನ ದುಡ್ಡನ್ನು ಅಂದರೆ ಸಿಬ್ಲಿಂಗ್ RS660 ಅದರ ಡಿಸೈನಿಂದ ಇನ್ಸ್ಪೈರ್ ಆಗಿದೆ. RS457 ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋದಾದರೆ 457cc ಲಿಕ್ವಿಡ್ ಕೂಲ್ಡ್ ಪ್ಯಾರಲಲ್ ಟ್ವಿನ್ DOHC ಇಂಜಿನ್ ಇದೆ. ಹಾಗೆ 46 bhp ಮತ್ತು 43 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡೋಷ್ಟು ಕೆಪಾಸಿಟಿ ಇದೆ. ಫ್ರಂಟಲ್ಲಿ 110/70 17 ಇಂಚ್ ವೀಲ್ ಇದೆ. ಹಾಗೆ ರೇರಲ್ಲಿ 150/60 17 ಇಂಚ್ ವೀಲ್ ಇದೆ. ಎರಡು ಕಡೆ ಡಿಸ್ಕ್ ಬ್ರೇಕ್ ಜೊತೆ ಡುವಲ್ ಚಾನಲ್ ABS ಕೂಡ ಇದೆ. ಹಾಗೆ ರೇರ್ ಸ್ವಿಚಬಲ್ ABS ಕೂಡ ಇದೆ. ಗಾಡಿ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಕಂಪ್ಲೀಟ್ LED ಸೆಟಪ್ ಇದೆ. ಹಾಗೆ ರೈಡಿಂಗ್ ಮೋಡ್ಸ್ ಇದೆ, ಮತ್ತು ಟ್ರಾಕ್ಷನ್ ಕಂಟ್ರೋಲ್, ಕ್ವಿಕ್ ಶಿಫ್ಟರ್ ಮತ್ತು ಕಲರ್ಫುಲ್ ಆಗಿರೋ ಡಿಜಿಟಲ್ ಕನ್ಸೋಲ್ ಕೂಡ ಇದೆ. ಆಕ್ಸೆಸರೀಸ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಹನುಮಂತನ ಬಾಲದ ಥರ ಇಷ್ಟು ಉದ್ದ ಲಿಸ್ಟ್ ಇದೆ. ಕ್ವಿಕ್ ಶಿಫ್ಟರ್, ವೈಸರ್, ಎಲೆಕ್ಟ್ರಾನಿಕ್ಸ್ ಅಂತ ಏನೇನೋ ಇದೆ. ಮತ್ತು ಫ್ರಂಟಲ್ಲಿ 41mm USD ಫೋಕ್ಸ್ ಇದೆ. ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ರೇರಲ್ಲಿ ಸಿಂಗಲ್ ಮೊನೋಶಾಕ್ ಸಸ್ಪೆನ್ಷನ್ ಇದೆ. ಈ ಒಂದು ಗಾಡಿನ ಸದ್ಯಕ್ಕೆ ಮಾರ್ಕೆಟಲ್ಲಿ ಎಲ್ಲರೂ ಸೆಗ್ಮೆಂಟ್ ಕಿಲ್ಲರ್ ಅಂತಲೇ ಕರೀತಾ ಇದ್ದಾರೆ. ಯಾಕಂದರೆ ಈ ಪ್ರೈಸ್ ರೇಂಜಲ್ಲಿ ಒಂದು ದೊಡ್ಡ ಗಾಡಿ ಓಡಿಸೋ ಫೀಲು, ಮತ್ತು ಅಗ್ರೆಸಿವ್ ಸ್ಪೋರ್ಟ್ಸ್ ಬೈಕ್ ಫೀಲು, ಮತ್ತು ಲುಕ್ಸಲ್ಲಂತೂ ಯಾವ ಸೋ ಬೈಕು ಕಡಿಮೆ ಇಲ್ಲ. 180-190 ಕಿಲೋಮೀಟರ್ ಸ್ಪೀಡ್ ಅಂತೂ ಆರಾಮಾಗಿ ಓಡಿಸ್ಬಿಡ್ಬೋದು. ಈ ಗಾಡಿಗೆ ದೊಡ್ಡ ವಿಷಯನೇ ಇಲ್ಲ. ಇನ್ನೊಂದು ಈ ಗಾಡಿ ಸ್ಪೆಷಾಲಿಟಿ ಏನು ಅಂತ ಅಂದರೆ ಅಪ್ರಿಲಿಯಾ RS457 ನಿಮಗೆ 270° ಕ್ರ್ಯಾಂಕ್ ಇನ್ಲೈನ್ ಟ್ವಿನ್ ಇಂಜಿನ್ ಸಿಗುತ್ತೆ. ಹಾಗಾಗಿ ಎಕ್ಸಾಸ್ಟ್ ಹಾಕ್ಸಿದ್ರಂತೂ ಸೌಂಡ್ ಮಾತ್ರ ಅಲ್ಟಿಮೇಟ್ ಆಗಿ ಬರುತ್ತೆ. ಯಮಹಾ R3ನಲ್ಲಿ ನಿಮಗೆ 180° ಕ್ರ್ಯಾಂಕ್ ಇಂಜಿನ್ ಬರುತ್ತೆ. ಆದರೆ ಅಪ್ರಿಲಿಯಾ RS457ನಲ್ಲಿರೋ 270° ಕ್ರ್ಯಾಂಕ್ ಮಜಾನೇ ಬೇರೆ. ಇನಿಷಿಯಲ್ ಟಾರ್ಕ್ ಮಾತ್ರ ಸೈಕ್ ಆಗಿರುತ್ತೆ. ಹಾಗೆ 180 ಮತ್ತು 270° ಕ್ರ್ಯಾಂಕ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅದ್ರ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಇನ್ನೊಂದು ವೀಡಿಯೋನೇ ಮಾಡಬೇಕು. ಸೊ 270° ಕ್ರ್ಯಾಂಕ್ ಸ್ಪೆಷಾಲಿಟಿ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಇವಾಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಈ ಒಂದು ಗಾಡಿ ಬಿಟ್ಟರೆ ಸಬ್ 500 ಇನ್ನೊಂದು ಬೇರೆ ಗಾಡಿ ಇಲ್ಲ ಅಂದ್ಕೊಳ್ಳಿ. ಇದ್ರೂ ಆ ಗಾಡಿಗಳ ಪ್ರೈಸ್ ತುಂಬಾ ಜಾಸ್ತಿ ಇದೆ. ಅಪ್ರಿಲಿಯಾ RS457ಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಅಂದರೆ ಸದ್ಯಕ್ಕೆ ಮಾರ್ಕೆಟಲ್ಲಿ ಡ್ಯೂಕ್ 390 ಇದೆ. ಹಾಗೆ R3 ಕೂಡ ಇದೆ. ಬಟ್ ಡ್ಯೂಕ್ 390ನ ಮೇನ್ ಫ್ರೇಮಲ್ಲಿ ಇಟ್ಕೊಂಡು RS457 ಜೊತೆ ಕಂಪೇರ್ ಮಾಡೋದು ಸ್ವಲ್ಪ ಸೆನ್ಸ್ಲೆಸ್ ಅನಿಸುತ್ತೆ. ಯಾಕಂದರೆ ಒಂದು ಸಿಂಗಲ್ ಸಿಲಿಂಡರ್ ಮತ್ತು ಟ್ವಿನ್ ಸಿಲಿಂಡರ್ ಕ್ಯಾರೆಕ್ಟರೈಸೇಷನ್ಸ್ ಬೇರೆ ಬೇರೆ ಇರುತ್ತೆ. ಹಾಗೆ ಒಂದು ನೆಕೆಡ್ ಬೈಕ್ ಮತ್ತು ಸ್ಪೋರ್ಟ್ಸ್ ಬೈಕ್ ಕ್ಯಾರೆಕ್ಟರೈಸೇಷನ್ಸ್ ಬೇರೆ ಬೇರೆ ಇರುತ್ತೆ. ಬಟ್ ರಿಲಯಬಿಲಿಟಿ ಬಗ್ಗೆ ಮಾತಾಡೋದಾದರೆ ಡ್ಯೂಕ್ 390 ಒಂದು ರೇಂಜಿಗೆ ಚೆನ್ನಾಗಿ ಬರ್ಬೋದು. ಆದರೆ ಅಪ್ರಿಲಿಯಾ RS457 ಒಂದು ರೇಂಜಿಗೆ ಕಡಿಮೆ ಬರ್ಬೋದು. ಒಟ್ಟಿನಲ್ಲಿ ನೀವೇನಾದರೂ ಒಂದು ಹೊಸ ಗಾಡಿ ತೊಗೋಬೇಕು, 200-300 cc ಸ್ವಿಚ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು ಅಂದ್ಕೊಂಡಿದ್ರೆ ಅಪ್ರಿಲಿಯಾ RS457 ಒಂದು ಆಪ್ಷನ್ ಇದೆ. ಒಂದು ಸಬ್ 500 ಕ್ಯಾಟಗರಿಯಲ್ಲಿ ನೀವೇನಾದರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿ, ಹಾಗೆ ಒಳ್ಳೆ ಲುಕ್ಸ್ ಇರೋ ಗಾಡಿ ಏನಾದರೂ ಹುಡುಕ್ತಾ ಇದ್ರೆ ದಿಸ್ ಇಸ್ ಅ ಬೈಕ್ ವಿಚ್ ಯು ಆರ್ ಲುಕಿಂಗ್ ಫಾರ್. ನಮಗೆ ಇಂಗ್ಲಿಷ್